ಇಲ್ಲಿ ಈ ಕಡೆಯಿಂದ ಕಾರ್ ಒಂದು ಬಂದ್ಬಿಡುತ್ತೆ, ಅಂಬಾಸಿಡರ್ ಕಾರ್ ಒಂದು ಬಂದು ನಮ್ಮ ಕಲ್ಪನಾ ಅವ್ರಿಗೆ ಡ್ಯಾಶ್ ಹೊಡೆಯೋದು ಇದೇ ಜಾಗದಲ್ಲಿ. ಎರಡು ಕನಸು ಸಿನಿಮಾದಲ್ಲಿ ಕಲ್ಪನಾ ಅವ್ರು ನಡ್ಕೊಂಡ್ ಬರ್ತಾರಲ್ಲ, ನೀವು ಫಿಲಮ್ ನೋಡಿದ್ರ ಅದನ್ನ? ನೋಡಿದೀನಿ. ಶೂಟಿಂಗೇ ನೋಡ್ಬಿಟ್ಟಿದ್ದೀನಿ ಇನ್ನೇನು. ಹೌದಾ? ಓ, ನಮ್ಗೆ ಅವ್ರೇ ಬೇಕಾಗಿತ್ತು, ನೋಡ್ದವ್ರೇ ಬೇಕಾಗಿತ್ತು ಸರ್. ಅದು ಅಂದ್ರೆ ಕಲ್ಪನಾ ಅವ್ರು ನಡ್ಕೊಂಡ್ ಬರೋದು ಇಲ್ಲಿಂದ. ಕಲ್ಪನಾ ನಡ್ಕೊಂಡ್ ಬರೋದು ಅಲ್ಲಿಂದ. ಈ ಮೆಟ್ಲಿದೆಯಲ್ಲ, ತೆಂಗಿನಕಾಯಿ ಎಲ್ಲ ಓಡಿಸ್ಕೊಂಡು ಬರ್ತಾಳೆ, ನಡ್ಕೊಂಡ್ ಬರ್ತಾರೆ. ರಾಜ್ಕುಮಾರ್ ಅಲ್ಲಿ ಬರ್ತಾ ಇರ್ತಾನೆ, ಸ್ಪೀಡ್ ಬರ್ತಾ ಇರ್ತಾನೆ. ಸುಮ್ನೆ ಬಂದಾಗ ಕಾರ್ ಅಡ್ಡಕ್ಕೆ ಬಂದ್ಬಿಡ್ತಾರೆ. ಕಾರ್ ಅಡ್ಡ ಬರುತ್ತೆ. ಆಕ್ಸಿಡೆಂಟ್ ಆಗೋ ಜಾಗ ಯಾವುದು? ಇಲ್ಲೇ ಗಣೇಶನ ದೇವಸ್ಥಾನ ಇದೆಯಲ್ಲ, ಈ ಗಣೇಶನ ದೇವಸ್ಥಾನ ಇಲ್ಲಿ ಇಲ್ಲಿ ಗೇಟ್ ಇದೆಯಲ್ಲ, ಗೇಟ್ ಇದೆ. ಗೇಟು ಇಲ್ಲಿ ಬ್ಯಾಕ್ ಡ್ರಾಪ್ ಅಲ್ಲಿ ನಮ್ಮ ರಾಜಣ್ಣ ಅವರ ನಡ್ಕೊಂಡ್ ಬರ್ಬೇಕಾದ್ರೆ ಬ್ಯಾಕ್ ಡ್ರಾಪ್ ಅಲ್ಲಿ ಇಲ್ಲೊಂದು ಬಿಲ್ಡಿಂಗ್ ಕಾಣುತ್ತೆ ನೋಡಿ, ದೂರದಲ್ಲಿ ಆ ಬಿಲ್ಡಿಂಗ್ ಇದೇನೆ. ಏನು ಇಲ್ಲೇನೆ ಅಂತ ಹೆಂಗ್ ಹೇಳೋದು ಅಂದ್ರೆ, ನೀವು ನೋಡ್ಬೋದು ಇಲ್ಲಿ ಮಾರ್ಕ್ ಇದೆ ನೋಡಿ. ಸರಿಯಾಗಿ 52 ವರ್ಷದ ಹಿಂದೆ ನಾನೀಗ ನಿಂತಿರೋ ಜಾಗದಲ್ಲೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನಿಂತ್ಕೊಂಡು ಬೆರಗುಗಣ್ಣಿಂದ ಹಿಂಗ್ ನೋಡ್ತಾ ಇದ್ರು. ಈ ಫೋಟೋ ಇದೆ ನೋಡಿ, ಇದೇ ರೀತಿ ರಾಜ್ಕುಮಾರ್ ಅವರು ಹೀಗೆ ನೋಡ್ತಾ ಇದ್ರು. ಅಲ್ಲಿ ಏನಿತ್ತು ಅಂತ ನಾನು ಎಪಿಸೋಡ್ ಹೋಗ್ತಾ ಹೇಳ್ತೀನಿ. ಆದ್ರೆ ನಾನ್ ನಿಂತಿರೋ ಜಾಗದಲ್ಲಿ ಈಗ ಫೋಟೋ ಹಾಕಿರೋ ತರ ಇಲ್ಲಿ ಆ ಗೇಟ್ ಇರುತ್ತೆ ನೋಡಿ, ಇಲ್ಲೊಂದ್ ಗೇಟು ಎರಡು ಬರುತ್ತೆ. ಈಗ ಗೇಟ್ ಚೇಂಜ್ ಆಗಿದೆ. ಇದೇ ಜಾಗದಿಂದಾನೆ ಎರಡು ಕನಸು ಸಿನಿಮಾದ ಶೂಟಿಂಗ್ ನ ಕ್ಲೈಮ್ಯಾಕ್ಸ್ ಸೀನು ಸ್ಟಾರ್ಟ್ ಆಗೋದು. ನಮ್ಮ ರಾಜಣ್ಣ ಅವರು ಕಲ್ಪನಾ ಅವ್ರನ್ನ ಹುಡ್ಕೊಂಡ್ ಬರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಕ್ಲೈಮ್ಯಾಕ್ಸ್ ನೀವೆಲ್ಲ ನೋಡಿರ್ತೀರಾ. ಮಂಜುಳಾ ಅವರು ಒಂದ್ ಮದುವೆ ಆಗಿ ಪ್ರೀತಿಸ್ತಾ ಇರ್ತಾರೆ. ಸೊ ಕಲ್ಪನಾ ಅವ್ರನ್ನ ಮತ್ತೆ ನಾನು ಪ್ರೀತಿಸ್ಬೇಕು ಅಂದ್ಬಿಟ್ಟು ರಾಜಣ್ಣ ಅವರು ಹೆಂಡತಿನ ಹುಡ್ಕೊಂಡ್ ಬರೋದು ಇದೇ ಜಾಗದಲ್ಲಿ. ಅದಾಗಿದೆ ಅನ್ನೋದಕ್ಕೆ ಒಂದು ಪ್ರೂಫ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಬಿಲ್ಡಿಂಗ್ ಕಾಣುತ್ತೆ ನೋಡಿ, ದೂರದಲ್ಲಿ ಆ ಬಿಲ್ಡಿಂಗ್ ಇದೇನೆ. ಏನು ಇಲ್ಲೇನೆ ಅಂತ ಹೆಂಗ್ ಹೇಳೋದು ಅಂದ್ರೆ, ನೀವು ನೋಡ್ಬೋದು ಇಲ್ಲಿ ಮಾರ್ಕ್ ಇದೆ ನೋಡಿ. ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ಕಾಂಪೌಂಡ್ ಇರ್ಲಿಲ್ಲ ಅಂದಿದ್ರೆ ನಾನು ಅದನ್ನ ದೂರದಿಂದಾನೇ ಅದೇ ಫ್ರೇಮ್ಗೆ ಮ್ಯಾಚ್ ಮಾಡ್ಬೋದಾಗಿತ್ತು. ಬಟ್ ಈಗ ಅದು ಸಾಧ್ಯವಾಗೋದಿಲ್ಲ, ಯಾಕೆಂದ್ರೆ ಇಲ್ಲಿ ಬಿಲ್ಡಿಂಗ್ ಬಂದ್ಬಿಟ್ಟಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಈ ಸ್ಟೈಲ್ ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಈ ಕಿಟಕಿ ಇದು ಇಲ್ಲಿ ಇಬ್ರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇಲ್ಲೂ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿಂದ ನಿಂತ್ಕೊಂಡು ಇಬ್ರು ನೋಡ್ತಾ ಇರ್ತಾರೆ. ನಮ್ಮ ರಾಜಣ್ಣ ಅವರು ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಈ ಫ್ರೇಮಲ್ಲೇ ಹೀಗೆ ನೋಡ್ತಾ ಇರ್ತಾರೆ. ಸೊ ಈ ಬಿಲ್ಡಿಂಗು ನೋಡ್ರೆ ಒಬ್ರು ಇದ್ದಾರೆ ಅನ್ಸುತ್ತೆ, ಅವ್ರನ್ನೂ ನಾನು ಮಾತಾಡಿಸ್ತೀನಿ. ಏನ್ ನಿಮ್ಮ ಹೆಸರು? ರಾಜಶೇಖರ್ ಅಂತ. ರಾಜಶೇಖರ್, ನೀವು ಇಲ್ಲೇ ಇರೋರಾ? ಲೋಕಲ್? ಇಲ್ಲೇ ಲೋಕಲ್. ಈ ಬಿಲ್ಡಿಂಗ್ ಯಾರ್ದು ಸರ್? ನಮ್ಮ ಯಜಮಾನ್ರು ಮಂಜಪ್ಪನವರು, ಎಕ್ಸ್ ಮೇಯರ್ ಆಗಿದ್ರು, ಅವ್ರದ್ದು ಬಿಲ್ಡಿಂಗ್. ನೀವು ನೋಡ್ಕೊತಾ ಇದ್ದೀರಾ ಬಿಲ್ಡಿಂಗ್? ಎಷ್ಟು ವರ್ಷದಿಂದ ಸರ್? ನಾನು ಇಲ್ಲಿಗೆ 40 ವರ್ಷ ಆಯ್ತು ಬಂದು. 40 ವರ್ಷದಿಂದ ಇಲ್ಲಿದ್ದೀರಾ ಅಂದ್ರೆ ಈ ಫಿಲಂ ಸ್ಟಾರ್ಟ್ ಆಗಿ 52 ವರ್ಷ ಆಗ್ಬಿಟ್ಟಿದೆ. 60 ವರ್ಷ ಆಯ್ತು. ಓಕೆ, ನಿಮ್ಗೆ ಗೊತ್ತಾ ಇಲ್ಲಿ ಎರಡು ಕನಸು ಶೂಟಿಂಗ್ ಆಗಿತ್ತು ಅಂತ ಮುಂಚೆ ಗೊತ್ತಿತ್ತಾ? ಅಷ್ಟು ಗೊತ್ತಿರಲಿಲ್ಲ, ಇಲ್ಲಿ ಗೊತ್ತಿಲ್ಲ. ನಮ್ಮ ದೇವಸ್ಥಾನ ಬಿಗಲ್ರಕ್ಕನಿದೆ, ಅದು ಗೊತ್ತು ಚೆನ್ನಾಗಿ. ಅಲ್ಲಿ ನೋಡಿದೀರಾ? ಪಾಸ್ ಆಗಿರೋದು ರಾಜಣ್ಣ ಅವರು, ನಿಮ್ಗೆ ಗೊತ್ತಿರಲಿಲ್ಲ? ನಮ್ಗೆ ಗೊತ್ತಿಲ್ಲ, ತೋರಿಸಿದ ಮೇಲೆನೆ ಗೊತ್ತಾಗಿದ್ದು. ಓಕೆ ಓಕೆ ಸರ್, ಇಲ್ಲಿ ಒಂದಿಬ್ರು ನೋಡ್ತಾರೆ ಸರ್, ನಿಮ್ಗೆ ನಾನು ಆ ವಿಡಿಯೋ ತೋರಿಸ್ತೀನಿ. ಇಲ್ಲಿ ಇಬ್ರು ಇಬ್ರು ಲೇಡಿ ನೋಡ್ತಾ ಇರ್ತಾರೆ, ಇಲ್ಲೊಬ್ರು ಅಜ್ಜ ನೋಡ್ತಾ ಇರ್ತಾರೆ. ಅಜ್ಜ ಇರೋ ಡೌಟು ನನಗೆ. ಓಕೆ, ಇಲ್ಲಿ ಇಬ್ರು ಲೇಡಿ ಇರ್ತಾರಲ್ಲ, ಅವ್ರಿಬ್ರು ಲೇಡಿ ಯಾರು ಅಂತ ಏನಾದ್ರು ಗೊತ್ತಾ? ಅಷ್ಟು ಗಮನಿಸಿಲ್ಲ ಅದು. ಸೊ ಅದಕ್ಕೆ ಆದ್ರೆ ಅವ್ರಿಗೂ ಇವಾಗ 52 ವರ್ಷದ ಹಿಂದೆ ಅಂದ್ರೆ ಎಲ್ಲ ಖಾಲಿ ಆಗಿ. ಇದು ಬಾಡಿಗೆ ಮನೆನಾ? ಮೊದಲು ಓನರ್ ಏನಾದ್ರು ಇದ್ರ? ಇಲ್ಲ, ಯಾರು ಇಲ್ಲ, ಎಲ್ಲ ಬಾಡಿಗೆಗೆ ಇದ್ದಿದ್ದು. ಓನರ್ ಬೇರೆ ಕಡೆ ಕೆಳಗಡೆ. ಇಲ್ಲಿಂದ ನಡ್ಕೊಂಡೋದ್ಮೇಲೆ ಕಲ್ಪನಾ ಮೇಡಮ್ ಅವರು ಪೂಜೆ ಮಾಡ್ತಾ ಇರ್ತಾರೆ ಬಸವನಗುಡಿ. ಎಸ್, ನಾನು ಇವತ್ತಿರೋದು ಬಸವನಗುಡಿಯ ರೋಡಲ್ಲಿ, ಅಂದರೆ ಬುಲ್ ಟೆಂಪಲ್ ರೋಡಲ್ಲಿ ಇದ್ದೀನಿ ನಾನು. ಅವ್ರು ಪೂಜೆ ಮಾಡಿಸೋದು ಬಸವನ ಗುಡಿಯ ಬಸವಣ್ಣನ ದೇವಸ್ಥಾನದಲ್ಲಿ. ಸೊ ಅದನ್ನು ನಾನು ತೋರಿಸ್ತೀನಿ. ಸೊ ಮತ್ತೆ ಆಗ್ತಾರೆ, ಬನ್ನಿ ಇನ್ನೊಂದು ನೆಕ್ಸ್ಟ್ ಸೀನ್ಗೆ ಹೋಗೋಣ. ರಾಜ್ಕುಮಾರ್ ಅವರು ನಡ್ಕೊಂಡು ಆ ಬಸವನಗುಡಿ ದೇವಸ್ಥಾನದ ಎದುರುಗಡೆ ಹೋಗ್ತಾರೆ, ಅಲ್ಲಿ ತೋರಿಸ್ತೀನಿ ಬನ್ನಿ. ಆ ಮನೆಯಿಂದ ಪಾಸ್ ಹಾಕೊಂಡು ನಮ್ಮ ರಾಜಣ್ಣವರು ಇದೇ ರೋಡ್ ಮೇಲೆ ಬರ್ತಾರೆ. ಒಂದು ರೋಡ್ಗೆ ಹೋಗೋಕ್ಕಾಗಲ್ಲ, ಯಾಕೆಂದ್ರೆ ಗುದ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯದಿಂದ. ಬಟ್ ಇಲ್ಲೊಂದು ಸೀನ್ ಮ್ಯಾಚ್ ಮಾಡ್ತೀನಿ ನೋಡಿ. ನಮ್ಮ ರಾಜಣ್ಣ ಅವರು ಕಲ್ಪನಾ ಅವ್ರನ್ನ ಹುಡ್ಕೊಂಡ್ ಬಂದಾಗ ಈ ಕಾಂಪೌಂಡ್ ಕಾಣಿಸುತ್ತೆ, ತುದಿಯಲ್ಲಿರುತ್ತೆ. ಅವಾಗ ಇದೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಅವಾಗ ಇದೆಲ್ಲ ಕಾಂಪೌಂಡು ಖಾಲಿ ಜಾಗಗಳಿತ್ತು, ಬಟ್ ಇವಾಗ ಚೇಂಜ್ ಆಗಿದೆ. ಇಲ್ಲಿ ಈ ಫ್ರೇಮಲ್ಲಿ ಮತ್ತೆ ಹಿಂಗೆ ಅನ್ಕೊಂಡೇ ಬರ್ತಾ ಇರ್ತಾರೆ ನಮ್ಮ ರಾಜಣ್ಣವರು, ಹುಡ್ಕೊಂಡು ಓಡ್ಕೊಂಡು. ಹೀಗೆ ಬರ್ಬೇಕಾರೆ ನಿಮಗೆ ಇನ್ನೊಂದು ಫ್ರೇಮ್ ತೋರಿಸ್ತೀನಿ ನೋಡಿ. ಈ ಫ್ರೇಮ್ ಕಾಣಿಸುತ್ತೆ ನೋಡಿ. ಈ ಫ್ರೇಮಲ್ಲಿ ಒಂದು ಇದರಲ್ಲಿ
ಈ ಫ್ರೇಮಲ್ಲೂ ಕಾಣಿಸ್ತಾರೆ. ಕಾಂಪೌಂಡ್ ಎಲ್ಲ ಇವತ್ತಿಗೂ ಹಾಗೆ ಇದೆ ನೋಡಿ, 52 ವರ್ಷದ ಹಿಂದಿನ ಕಾಂಪೌಂಡು. ಅವಾಗ ಹೊಸ ಥರ ಕಾಣುತ್ತೆ, ಈಗ ಹಳೇದಿದೆ. ಸೊ ಈ ಕಾಂಪೌಂಡ್ ಎದುರುಗಡೆ ನಮ್ಮ ರಾಜಣ್ಣ ಅವರು ನಿಂತ್ಕೊಂಡು ಈ ಕಡೆ ಬೆರಗುಗಣ್ಣಿಂದ ಅಂದರೆ ಖುಷಿಯಿಂದ ನಮ್ಮ ಕಲ್ಪನಾ ಮೇಡಮ್ ಅವ್ರನ್ನ ನೋಡ್ತಾ ಇರ್ತಾರೆ. ಅವರು ಇದೇ ಟೈಮಲ್ಲಿ ಕಲ್ಪನಾ ಮೇಡಮ್ ಅವರು ಅಲ್ಲಿಂದ ಓಡ್ಕೊಂಡು ಬರ್ತಾ ಇರ್ತಾರೆ. ಲಾಸ್ಟಲ್ಲಿ ಅವ್ರು ಬಂದು ನಿಲ್ಲೋದು ಇಲ್ಲಿ ಈ ಜಾಗದಲ್ಲೇ ಅವರು ಲಾಸ್ಟಲ್ಲಿ ನಮ್ಮ ರಾಜಣ್ಣ ಅವರು ಬಂದು ನಿಲ್ಲೋದು. ಇಲ್ಲಿಂದ ನಿಂತ್ಕೊಂಡೆ ಅವರು ಅಲ್ಲಿ ಬರ್ತಾ ಇದ್ದಂತಹ ಕಲ್ಪನಾ ಮೇಡಮ್ ಅವ್ರನ್ನ ನೋಡ್ತಾ ಇರ್ತಾರೆ. ಅವರ ನಿರೀಕ್ಷೆಯಲ್ಲಿರ್ತಾರೆ. ಗೌರಿ ಅಂತ ಕರೀತಾರೆ. ಅವರು ಹಳೆ ಮೆಟ್ಲುಗಳು ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ. ಸೊ ಹಳೆ ಮೆಟ್ಲು ಇದೆಯಾ ಇಲ್ವಾ ಅಂತ. ಬಟ್ ನಮ್ಮ ರಾಜಣ್ಣ ಅವ್ರು ನಿಲ್ಲೋದು ಇದೇ ಜಾಗದಲ್ಲಿ. ಏನಿದು ಪ್ರೂಫ್ ಅನ್ನೋದಕ್ಕೆ ಈ ಕಡೆ ಬಂದ್ರೆ ನಾನು ತೋರಿಸ್ತೀನಿ. ಈ 2 ಗೇಟ್ ಇದೆ ನೋಡಿ. ಈ ಗೇಟು ಎರಡು ಅಲ್ಲಿ ಕ್ಯಾಪ್ಚರ್ ಆಗುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಏನಂದ್ರೆ ಈ ಗೇಟ್ ಅದೇ ಇದೆ. ಅವಾಗ ಇನ್ನೂ ಬಣ್ಣ ಬಳ್ದಿರಲಿಲ್ಲ, ಒಂದು ವೆಲ್ಡಿಂಗ್ ಎಲ್ಲ ಆಗಿತ್ತು ಅನ್ಸುತ್ತೆ. ಆ ಡಿಸೈನ್ ಎಲ್ಲ ಹಾಗೆ ಇದೆ. ಇದು ಮಾತ್ರ ಹಾಗೆ ಇದೆ. 52-53 ವರ್ಷದ ಇನ್ನೂ ಹಿಂದೆನೇ ಇದನ್ನ ಹಾಕಿರ್ತಾರೆ. ಬಟ್ ಒಂಚೂರು ವೆಲ್ಡಿ ಇದು ಸಹ ಆಗಿಲ್ಲ, ರಷ್ಟು ಸಹ ಹಿಡ್ದಿಲ್ಲ ನೋಡಿ. ಬಟ್ ಈ ಗೇಟ್ ಚೇಂಜ್ ಆಗಿದೆ. ಈ ಗೇಟ್ನ ಚೇಂಜ್ ಮಾಡಿದ್ದಾರೆ. ಇದೇನಿದು ಚೌಟ್ರಿನಾ? ತುಂಬಾ ಹಳೆ ಚೌಟ್ರಿ ಅನ್ಸುತ್ತೆ. ಓಕೆ, ಇಲ್ಲೊಂದು ಫಿಲಮ್ ಶೂಟ್ ಆಗಿತ್ತು ಗೊತ್ತಾ? ಕನ್ನಡದವರ ನೀವು? ರಾಜ್ಕುಮಾರ್ದು 2 ಕನಸು ನೋಡಿದ್ದೀರಾ? ನೋಡಿದ್ದೀವಿ, ಒಟ್ಟಲ್ಲಿ ನಾವು ಅವಾಗ ಅಲ್ಲಿ ಅಲ್ಲಲ್ಲ, 2 ಕನಸು ಫಿಲಮ್ ನೋಡಿದ್ದೀರಾ ನೀವು? ಅದ್ರಲ್ಲಿ ಕಲ್ಪನೆಗೆ ಆಕ್ಸಿಡೆಂಟ್ ಆಗುತ್ತೆ ಗೊತ್ತಾ? ರಾಜ್ಕುಮಾರ್ ಓಡ್ ಬರ್ತಾ ಇರ್ತಾರೆ ಗೊತ್ತಾ? ಅವ್ರು ಇಲ್ಲೇ ಓಡ್ ಬರೋದು ಗೊತ್ತಿತ್ತಾ ನಿಮ್ಗೆ? ಯಾರಾದ್ರೂ ಹೇಳೋರಾ? ಯಾರಾದ್ರೂ ಹೇಳಿದಾರಾ? ಯಾರು ಹೇಳಿಲ್ಲ ಸರ್, ನೋಡಿದ್ದೀರಾ? ಇದೆ ಅಂತ ಗೊತ್ತಾ ನಿಮ್ಗೆ? ಈ ಜಾಗ ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ, ಒಟ್ಟಲ್ಲಿ ನಾನು ಹೇಳದ್ಮೇಲೆ ಗೊತ್ತಾಗಿತ್ತಾ? ಓಕೆ ಸರ್, ಇಲ್ಲೇ ಬಂದು ನಿಂತಿರ್ತಾರೆ ರಾಜಣ್ಣ ಅವರು. RSS ಅವ್ರ ಶಾಖೆನಾ ಇದು? ಒಳಗಡೆ ಹೋಗೋಣ. ನಾನು ನಮ್ಮ ಕಲ್ಪನಾ ಮೇಡಮ್ ಅವರು ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಇಳಿತಾ ಇರ್ತಾರಲ್ಲ, ಆಮೇಲೆ ಅಲ್ಲಿಂದ ನೋಡ್ಕೊಂಡು ರಾಜಣ್ಣ ಅವ್ರನ್ನ ನೋಡ್ಬಿಟ್ಟು ಖುಷಿ ಆಗ್ತಾರಲ್ಲ. ಆಮೇಲೆ ಇನ್ನೊಂದೇ ಗೊತ್ತಾ, ಇದೇ ಜಾಗದಲ್ಲೇನೆ ಒಂದು ಜಾಗದಲ್ಲಿ ಕಲ್ಪನಾ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ. ಎಲ್ಲಿ ಗೊತ್ತಾ? ಇದೇ ಜಾಗದಲ್ಲಿ. ಅದನ್ನ ನಾನು ತೋರಿಸ್ತೀನಿ. ಕಂಟಿನ್ಯೂಯೇಷನ್ ಲಾಸ್ಟಲ್ಲಿ ಆ ಸೀನ್ ಪ್ರಕಾರ ಹೋಗ್ತೀನಿ, ಬನ್ನಿ. ಇದೇ ದೇವಸ್ಥಾನ, ಶ್ರೀ ದೊಡ್ಡ ಗಣಪತಿ ದೇವಸ್ಥಾನದಲ್ಲೇ ಕಲ್ಪನಾ ಅವರು ಪೂಜೆ ಮಾಡಿಸೋದು ಆ ಸಿನಿಮಾದಲ್ಲಿ. ಅವ್ರು ಕೇಳ್ಕೊತಾರೆ ಬಂದು, ಇನ್ನೇನಕ್ಕೆ ನಾನು ಬದುಕಿರಬೇಕು, ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಆದರೆ ಅದೇ ಟೈಮಲ್ಲೇ ನಮ್ಮ ರಾಜಣ್ಣ ಅವರು ಅವ್ರನ್ನ ಹುಡ್ಕೊಂಬರ್ತಾ ಇರ್ತಾರೆ. ಯಾಕೆಂದರೆ ನಾನು ನನ್ನ ಹೆಂಡತಿಗೆ ಪ್ರೀತಿ ತೋರಿಸ್ಬೇಕು ಅಂತ. ಸೊ ಇಲ್ಲಿ ಬರ್ಬೇಕಾದ್ರೆ ಇದೇ ದೇವಸ್ಥಾನದಲ್ಲೇ ಆ ಪೂಜೆ ಎಲ್ಲ ನಡೆಯೋದು. ಆದರೆ ಮ್ಯಾಚ್ ಮಾಡೋದಕ್ಕೆ ಏನೂ ಇಲ್ಲ ಸ್ನೇಹಿತರೆ. ಫುಲ್ ಔಟ್ ಆ್ಯಂಡ್ ಔಟ್ ಫುಲ್ ಚೇಂಜ್ ಆಗಿಬಿಟ್ಟಿದೆ ಈ ದೇವಸ್ಥಾನ. ಆದರೆ ದೇವರು ಗುಡಿ ಮಾತ್ರ ಹಾಗೇ ಇದೆ. ಸೊ ಅದು ಬೇರೆ ಚೇಂಜಸ್ ಏನು ತೋರ್ಸೋಕ್ಕೆ ಇಲ್ಲದೆ ಇರೋದ್ರಿಂದ ಇಲ್ಲಿ ಪೂಜೆ ಮಾಡ್ತಾರಲ್ಲ ಅರ್ಚಕರು, ಕಲ್ಪನಾ ಅವ್ರಿಗೆ ತೀರ್ಥ ಎಲ್ಲ ಕೊಡ್ತಾರಲ್ಲ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತೀನಲ್ಲ, ಇವರು ಒಂದು 6-7 ವರ್ಷದ ಹಿಂದೆವರೆಗೂ ಇಲ್ಲಿ ಕೆಲಸ ಮಾಡಿದರು. ಅಂದರೆ ಪುರೋಹಿತತನ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ನಾನು ವಿಚಾರಿಸೋದು ಕೇಳಿದೆ, ಯಾರವರು ಎಲ್ಲಿ ಅಂತ. ಅವರು ಬೇರೆ ಪುರೋಹಿತರನ್ನ ಕೇಳಿದೆ ನಾನು. ಸರ್, ಅದು ಅರ್ಚಕರ ಹೆಸರೇನು? ಅರ್ಚಕರ ಅದೇ ನಾನು ಅವಾಗಲೇ ಫೋಟೋ ತೋರಿಸಿದ್ನಲ್ಲ, ಅವ್ರ ಹೆಸರು ತೋರಿಸೋದಲ್ಲ, ತೋರಿಸಿದವರು ಗುರುರಾಜ್ ಅಂತ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ಅರ್ಚಕರ ಹೆಸರು ಗುರುರಾಜ್ ಅಂತ ಇಲ್ಲೇ ಕೆಲಸ ಮಾಡ್ತಾಯಿದ್ರು. ಇನ್ನಷ್ಟು ಈ ಸಿನಿಮಾನ ನೋಡಿರೋರು ಇದ್ದಾರಾ ಅಂತ ಹುಡುಕ್ಬೇಕಾರೆ ನನಗೆ ಸಿಕ್ಕಿದ್ದು ಇವರೇ. ಎಷ್ಟಿಂದ ಇಲ್ಲಿದ್ದೀರಾ? ಅಂದಾಜು 72. ಸೂಪರ್ ಸರ್, ಹಂಗಂದ್ರೆ ಇದು ಗೊತ್ತು. ಅದು ಆಮೇಲೆ ಇದು 2 ಕನಸು. 2 ಕನಸು ನೋಡಿದ್ದೀರಾ? ಅವಾಗ ಕಲ್ಪನಾ ಬಂದು ಕಾರ್ ಮುಂದೆ ನಿಂತ್ಕೊಂಡ್ಬಿಡ್ತಾಳೆ, ಆಕ್ಸಿಡೆಂಟ್ ಆಗಿ. ಹೌದೌದು, ನೋಡಿ ಈ ಕಾಂಪೌಂಡ್ ಎಲ್ಲ ಇದೆ ಅಲ್ವಾ ಈಗ್ಲೂ? ಇದೇನಿದು? ನೀವು ಇದು ಮೈಕ್, ಇದು ಮೈಕ್, ಇದು ಇವಾಗ್ಲೂ ಇದೆ ಅಲ್ಲ ಕಾಂಪೌಂಡು. ಓಕೆ. 2 ಕನಸು ಸಿನಿಮಾದಲ್ಲಿ ಕಲ್ಪನಾ ಅವ್ರು ನಡ್ಕೊಂಡ್ ಬರ್ತಾರಲ್ಲ, ನೀವು ಫಿಲಮ್ ನೋಡಿದ್ರ? ಅದನ್ನ ನೋಡಿದೀನಿ. ಶೂಟಿಂಗೇ ನೋಡ್ಬಿಟ್ಟಿದ್ದೀನಿ ಇನ್ನೇನು. ಹೌದಾ? ಓ, ನಮ್ಗೆ ಅವ್ರೇ ಬೇಕಾಗಿತ್ತು, ನೋಡ್ದವ್ರೇ ಬೇಕಾಗಿತ್ತು ಸರ್. ಅದು ಅಂದ್ರೆ ಕಲ್ಪನಾ ಅವ್ರು ನಡ್ಕೊಂಡ್ ಬರೋದು ಇಲ್ಲಿಂದ? ಕಲ್ಪನಾ ನಡ್ಕೊಂಡ್ಬರೋದು ಅಲ್ಲಿಂದನೇ. ಈ ಮೆಟ್ಲು ಇದೆಯಲ್ಲ, ತೆಂಗಿನಕಾಯಿ ಎಲ್ಲ ಓಡಿಸ್ಕೊಂಡು ಬರ್ತಾಳೆ, ನಡ್ಕೊಂಡ್ ಬರ್ತಾರೆ. ರಾಜ್ಕುಮಾರ್ ಅಲ್ಲಿ ಬರ್ತಾ ಇರ್ತಾನೆ, ಸ್ಪೀಡ್ ಬರ್ತಾ ಇರ್ತಾನೆ. ಸುಮ್ಮನೆ ಬಂದಾಗ ಕಾರ್ ಅಡ್ಡಕ್ಕೆ ಬಂದ್ಬಿಡ್ತಾರೆ. ಕಾರ್ ಅಡ್ಡ ಬರುತ್ತೆ. ಆಕ್ಸಿಡೆಂಟ್ ಆಗೋ ಜಾಗ ಯಾವುದು? ಇಲ್ಲೇ ಗಣೇಶನ ದೇವಸ್ಥಾನ ಇದೆಯಲ್ಲ, ಈ ಗಣೇಶನ ದೇವಸ್ಥಾನ ಪಕ್ಕದಲ್ಲಿ. ಇಲ್ಲಿ ಗೇಟ್ ಇದೆಯಲ್ಲ, ಗೇಟ್ ಇದೆ. ಗೇಟ್ ಓಡೋಗ್ತಾರೆ ಅಲ್ಲಿಗೆ. ಅವಾಗ ರಾಜ್ಕುಮಾರ್ ಬರ್ತಾನೆ.
ಆಕ್ಸಿಡೆಂಟ್ ಅಂದ್ರೆ ನಿಜವಾದ ಆಕ್ಸಿಡೆಂಟ್ ಅಲ್ಲ, ಸುಮ್ಮನೆ. ಆಮೇಲೆ ಏನ್ ಮಾಡ್ತಾರೆ ಅದು ನೋಡಿದ್ರಲ್ಲ ಶೂಟಿಂಗ್ ಏನಾಗುತ್ತೆ ಆಮೇಲೆ ಶೂಟಿಂಗ್ ಆಮೇಲೆ ಅಷ್ಟೇ ಸರ್, ಇನ್ನೇನಿಲ್ಲ, ಅಷ್ಟೇ ಕ್ಲೋಸ್. ಅಷ್ಟೇ ಕ್ಲೋಸ್. ಎಷ್ಟು ದಿನ ಶೂಟಿಂಗ್ ಆಗಿತ್ತು ಅಂತ ನೋಡಿದ್ರೆ? ಯಾವುದು ಅದು ಎರಡು ಕನಸು? ಅದು ಅಯ್ಯೋ ಆಗಿತ್ತು ಸರ್, ಅದು ತುಂಬಾ ಆಗಿತ್ತು. ಅಂದ್ರೆ ಇದು ಸ್ಟಾರ್ಟಿಂಗ್ ಮಾತ್ರ ನಾನು ನೋಡಿದ್ದೀನಿ ಅಷ್ಟೇ. ಅವ್ರ ಪೂಜೆ ಎಲ್ಲ ಮಾಡ್ಸೋದು ಇಲ್ಲೇನೆ? ಇಲ್ಲೇ ಗಣೇಶನ ದೇವಸ್ಥಾನ. ಅವಾಗ ಒಬ್ರು ಅರ್ಚಕರು ಗುರು ಅಂತ ಏನೋ ಒಬ್ರು ಇದ್ರು ಪಾಪ, ತುಟಿ ಇದಾಗ ಹೋಗ್ತಲ್ಲ ಗುರುರಾಜ್, ಅವರು ಹೋಗ್ಬಿಟ್ರು. ಅವರು ಎಷ್ಟು ವರ್ಷ ಆಯ್ತು ಸರ್? ಆಯ್ತು ಒಂದು 4-5 ವರ್ಷ ಆಗುತ್ತೆ. 5 ವರ್ಷ ಆಯ್ತಾ? ಅಲ್ಲಿವರೆಗೂ ಇವರು ಅರ್ಚಕರಾಗಿ ಇಲ್ಲೇ ಇದ್ರು? ಇಲ್ಲೇ ಇದ್ರು. ಓಕೆ. ಏನಾಗಿತ್ತು? ಕ್ಯಾನ್ಸರ್ ಆಗಿತ್ತಾ? ಎರಡು ಕನಸಲ್ಲಿ ನಡ್ಕೊಂಡ್ ಬರೋದು ಇದೇ ಜಾಗದಲ್ಲಿ? ಅದೇ ಜಾಗದಲ್ಲೇ. ನಿಮ್ಗೆ ಗೊತ್ತಿರಂಗೆ ಇನ್ಯಾವ್ದಾದ್ರು ಆಗಿದೆ ಶೂಟಿಂಗ್? ಆಗಿತ್ತು ಸರ್. ಆಮೇಲೆ ಒಂದ್ಸಲ ಅದು ರಾಜ್ಕುಮಾರ್ ಅವ್ರದ್ದಾಗ್ಲಿ ವಿಷ್ಣುವರ್ಧನ್ದಾಗ್ಲಿ ಎಷ್ಟು ಆಗಿದೆ ಸರ್, ಮರ್ತ್ಬಿಟ್ಟಿದ್ದೀರಾ? ಮರ್ತ್ಬಿಟ್ಟಿದ್ದೀನಿ. ಪರವಾಗಿಲ್ಲ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಟ್ ದೇವಸ್ಥಾನ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಅಲ್ಲ? ಫುಲ್ ಚೇಂಜ್, ಎಲ್ಲ ಚೇಂಜ್ ಸರ್, ಎಲ್ಲ ಚೇಂಜ್, ಇವೆಲ್ಲ ಚೇಂಜ್ಗಳೇ ಆಗುವೆ ಎಲ್ಲ. ಹಾಗಾದ್ರೆ ಅದು ನೋಡೋಣ, ಅದು ಆ ಮೆಟ್ಲು ಹಾಡನ್ನ ಹಿಡ್ಕೊಂಬರೋದು ನೋಡಿ, ಎಲ್ಲ ಇದೆ ನೋಡಿ, ಅಲ್ಲಿಂದನೇ ನಡ್ಕೊಂಡ್ ಬರ್ತಾರೆ ನೋಡಿ, ಮೇಲಿಂದಾನೆ. ಓಕೆ. ಆದ್ರೆ ಕಲ್ಗಳೆಲ್ಲ ಚೇಂಜ್ ಆಗಿದೆ, ಬೇರೆ ಇದ್ದಿದ್ದ ಹಳೆ ಅಷ್ಟೇ, ಎಲ್ಲ ಚೇಂಜ್ ಆಗುವೆ. ಇದೆಲ್ಲ ಫುಲ್ ಹಾರ್ಚ್ ಇರಲಿಲ್ಲ, ಇವಾಗ ಈ ಹಾರ್ಚ್ ಇರಲಿಲ್ಲ, ಎಲ್ಲ ಹೊಸ್ದಾಗಿ ಮಾಡಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೀವು ಅವಾಗ ರಾಜಣ್ಣನ ಏನಾದ್ರು ಮಾತಾಡ್ಸಿದ್ರಾ? ಮಾತಾಡ್ಸಿರಿ ಪಾಪ. ಏನಂತ ಹೇಳಿದ್ರಿ? ಏನಾದ್ರು ನೆನಪಿದ್ಯಾ? ಏನು ಅಣ್ಣ ನನಗಿನ ದೊಡ್ಡವು ಅಣ್ಣವ್ರು, ಏನು ಚೆನ್ನಾಗಿದ್ದೀರಾ ಅಂದೆ. ಚೆನ್ನಾಗಿದ್ದೀವಿ ಅಂತ ಎಲ್ಲ. ಅವರು ಅಷ್ಟೇ, ರಾಜ್ಕುಮಾರ್ ಇವನು ಅಷ್ಟೇ, ಶಂಕರ್ ನಾಗು ಅವ್ರದ್ದು ಮಾತಾಡ್ಸಿದ್ದೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ಮೇಲೆ ಕಲ್ಪನಾ ಅವ್ರು ಬರೋದು ಇಲ್ಲಿಗೇನೆ. ಇಲ್ಲೇ ಆಗಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂದರೆ ಇಲ್ಲಿ ಕಟ್ಟೆ ಇದೆ ನೋಡಿ, ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ. ಹೀಗೇ ಹಿಂದೆ ಕಡೆ ಬಸವಣ್ಣನ ದೇವಸ್ಥಾನ ಇದೆ, ಗೋಪುರ ಎಲ್ಲ ಆದರೆ ಆ ಸಿನಿಮಾದಲ್ಲಿ ಇದನ್ನು ಅವಾಯ್ಡ್ ಮಾಡಿ ಹೀಗೆ ಇಡ್ತಾರೆ ಫ್ರೇಮ್ನ. ಇಲ್ಲಿ ಆ ಗರಡ್ಗಂಬ ಮಾರ್ಕ್ ಮಾಡ್ತೀನಿ ನೋಡಿ, ಅದು ಮ್ಯಾಚ್ ಆಗುತ್ತೆ ನೋಡಿ. ಅಲ್ಲೊಂದು ಗರಡ್ಗಂಬ ಇದೆ, ಇದೂ ಅಷ್ಟೇ ಇದು ಇವಾಗ ಒಂದು ಸ್ವಲ್ಪ ರಿನೋವೇಷನ್ ಮಾಡಿದ್ದಾರೆ. ಅಲ್ಲೊಂದು ಗರಡ್ಗಂಬ ನಾನು ಹೇಳ್ದಂಗೆ ಅಲ್ಲಿ ಹಿಂದೆಗಡೆ ಇದೆ. ಆಮೇಲೆ ಆ ಹಳ್ಳಿ ಮರ ಇದೆಲ್ಲ ಕಾಣಿಸುತ್ತೆ. ಇದೇ ರಸ್ತೆಯಲ್ಲೇ ನಮ್ಮ ಕಲ್ಪನವರು ಹೀಗೆ ನಡ್ಕೊಂಬರ್ತಾರೆ. ಪಕ್ಕದಲ್ಲಿ ಈ ಬೆಟ್ಟ ಗುಡ್ಡಗಳೆಲ್ಲ ಇದೆ ನೋಡಿ, ಅಂದರೆ ಬಂಡೆಗಳು. ಈ ಬಂಡೆಗಳನ್ನೆಲ್ಲ ಕತ್ತರಿಸಾಕ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಟೂರಿಸ್ಟ್ ಪ್ಲೇಸ್ಗಳನ್ನ ಮತ್ತು ಇನ್ನೂ ಚೆನ್ನಾಗಿ ಜಾಗ ಕಾಣಿಸ್ಬೇಕು ಅಂತ ಈ ರೀತಿ ಮಾಡಿದ್ದಾರೆ. ಸೊ ಹೀಗೆ ಇದೇ ಬಂಡೆಗಳ ನಡುವೆ ಈ ಮೆಟ್ಲುಗಳು ಚೇಂಜ್ ಆಗಿಬಿಟ್ಟಿದೆ. ಈ ಮೆಟ್ಲುಗಳಿಗೆ ಕೆಳಗಡೆ ಇಳ್ಕೊಂಬರ್ಬೇಕಾರೆ ಕಲ್ಪನವರು ಈ ಸೈಡು ನಮ್ಮ ರಾಜಣ್ಣ ಅವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಈ ಕಾಂಪೌಂಡ್ ಎದುರುಗಡೆ. ಅಂದರೆ ಒಂದು ಸ್ವಲ್ಪ ರೈಟ್ ಸೈಡ್ ನಿಂತ್ಕೊಳ್ಳೋದು, ಆ ಗೇಟ್ ಹತ್ರ ನಾನು ಆಗಲೇ ತೋರಿಸ್ದಂಗೆ. ಬಟ್ ಅದೇ ಕಾಂಪೌಂಡು ಮುಂದುವರೆದ ಭಾಗ ಇದು, ಲೆಫ್ಟ್ ಸೈಡಿಗೆ ಬಂದಿರೋದು. ಸೊ ಅಲ್ಲಿ ಮ್ಯಾಚ್ ಮಾಡೋದಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇರ್ತಾರೆ ನಮ್ಮ ರಾಜಣ್ಣ ಅವರು. ಈ ಕಡೆಯಿಂದ ಕಲ್ಪನವ್ರು ಏನು ನಡ್ಕೊಂಬರ್ತಾ ಇರ್ತಾರೆ, ಸಡನ್ನಾಗಿ ಅವ್ರನ್ನ ನೋಡ್ತಾರೆ. ನಮ್ಮ ಯಜಮಾನ್ರು ಬಂದ್ಬಿಟ್ಟಿದ್ದಾರೆ ಅಂತ. ಆವಾಗ ಇದೇ ಮೆಟ್ಲುಗಳಿಂದ ಓಡಿ ನಮ್ಮ ಅವ್ರ ಯಜಮಾನ್ರನ್ನ ಅಂದರೆ ರಾಜಣ್ಣ ಅವ್ರನ್ನ ನೋಡೋದಕ್ಕೆ ಓಡೋಡಿ ಬರ್ತಾರೆ. ಹೀಗೆ ಬಂದಾಗ ಇಲ್ಲಿ ರೋಡ್ ಬರುತ್ತೆ, ಇಲ್ಲೇ ಆಕ್ಸಿಡೆಂಟ್ ಆಗೋದು ಕಲ್ಪನಾ ಅವ್ರಿಗೆ. ಮುಂದೆ ಹೋಗಿ ತೋರಿಸ್ತೀನಿ ಬನ್ನಿ. ಇದೇ ಜಾಗದಲ್ಲೇ ಕಲ್ಪನಾ ಅವ್ರಿಗೆ ಆಕ್ಸಿಡೆಂಟ್ ಆಗೋದು. ಈ ಜಾಗದಲ್ಲೇ ನಮ್ಮ ಈ ಕಡೆಯಿಂದ ಬುಲ್ ಟೆಂಪಲ್ಲಿಂದ ಕಲ್ಪನವರು ಮೊದಲು ಗೇಟ್ ಈ ಕಡೆ ಇರುತ್ತೆ, ಆ ಕಡೆ ಇರೋದಿಲ್ಲ, ಈ ಸೈಡ್ ಗೇಟ್ ಇರುತ್ತೆ. ನಾನು ಈ ಲೋಕಲ್ ಅವ್ರನ್ನೆಲ್ಲ ಕೇಳಿಕೊಂಡೆ. ಇಲ್ಲಿ ಬುಲ್ ಟೆಂಪಲ್ ಇದೆ, ಈ ಬುಲ್ ಟೆಂಪಲ್ ಏನಿದೆ ಇದೇ ಎದುರುಗಡೆ ಅಂತ, ಅಂದರೆ ಈ ಸೈಡು ಡೋರ್ ಇರುತ್ತೆ. ಈ ಕಡೆಯಿಂದ ಕಲ್ಪನವರು ಓಡ್ಕೊಂಬರ್ಬೇಕಾದ್ರೆ ನಮ್ಮ ರಾಜಣ್ಣವರು ನಿಂತ್ಕೊಂಡಿರ್ತಾರೆ. ಇಲ್ಲಿ ಈ ಕಡೆಯಿಂದ ಕಾರೊಂದು ಬಂದ್ಬಿಡುತ್ತೆ, ಅಂಬಾಸಿಡರ್ ಕಾರೊಂದು ಬಂದು ನಮ್ಮ ಕಲ್ಪನಾ ಅವ್ರಿಗೆ ಡ್ಯಾಶ್ ಹೊಡೆಯೋದು ಇದೇ ಜಾಗದಲ್ಲಿ. ಮಾರ್ಕ್ ಹಾಕಿದ್ದಾರೆ ನೋಡಿ, ಇದೇ ಜಾಗದಲ್ಲೇ ಕಲ್ಪನಾ ಅವ್ರಿಗೆ ಆಕ್ಸಿಡೆಂಟ್ ಆಗೋದು. ಇದು ಯಾವ ರೋಡು ಅಂತ ಗೊತ್ತಲ್ಲ? ಬುಲ್ ಟೆಂಪಲ್ ರೋಡು. ನಮ್ಮ ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ ಎದುರು ಇರುವಂತಹ ರಸ್ತೆ ಇದು. ಸೊ ಮಿಸ್ ಮಾಡದೆ ಬನ್ನಿ, ಒಂದ್ಸರಿ ಕಣ್ತುಂಬ್ಕೊಳ್ಳಿ, ನಮ್ಮ ದೇವರ ದರ್ಶನ ಮಾಡಿ, ನಮ್ಮ ಬಸವಣ್ಣನ ದರ್ಶನ ಮಾಡಿ, ಎಲ್ಲ ಪೂಜೆ ಮಾಡಿಕೊಂಡು ಈ ರೀತಿಯ ಒಂದು ಎರಡು ಕನಸು ಕ್ಲೈಮ್ಯಾಕ್ಸ್ ಶೂಟಿಂಗ್ ಆದ ಜಾಗ ಅಲ್ವಾ ಅಂತಲ್ಲ,
ನೆನಪಿಸ್ಕೊಂಡು ಒಂದು ಖುಷಿ ಪಡಿ, ಒಂದು ಡೇ ಟ್ರಿಪ್ಗೆ ಸೂಪರ್ ಜಾಗ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದಷ್ಟೇ ಆದಮೇಲೆ ಆಮೇಲೆ ಈ ಆಕ್ಸಿಡೆಂಟ್ ಆದಮೇಲೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಆಮೇಲೆ ಒಂದು ಎಮೋಷ್ನಲ್ ಟಾಕ್ ಆಗುತ್ತೆ ರಾಜಣ್ಣ ಅವ್ರಿಗೂ ಮತ್ತು ಕಲ್ಪನಾ ಅವ್ರಿಗೂ. ಸೊ ಇದೆಲ್ಲ ಆಗೋದು ಈ ಜಾಗದಲ್ಲಿ. ನಾನು ಇದೇ 2 ಕನಸು ಮೊದಲ ಪಾರ್ಟು, ಅಂದರೆ ಮಂಜುಳಾ ಅವ್ರ ಮನೆ ಮತ್ತು ಒಂದಷ್ಟು ಫೈಟ್ಗಳು ಸೀನ್ ಆಗಿದ್ದು ಇದೆಲ್ಲನೂ ನಾನು ಈಗಾಗಲೇ ನನ್ನ ಯೂಟ್ಯೂಬ್ ಪೇಜಲ್ಲಿ ಹಾಕಿದ್ದೀನಿ. ದಯವಿಟ್ಟು ಹೋಗಿ ನೋಡಿ, ಅದನ್ನು ನೋಡಿದ್ರೆ ನೀವು ಇಷ್ಟಪಡ್ತೀರಾ. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ರಾಜಣ್ಣವರ ಅಭಿಮಾನಿಗಳಿಗೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡ್ತಾ ಇರೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಶೇರ್ ಬಟನ್ ಪಕ್ಕ ರಿಮೇಕ್ಸ್, ಅದ್ರ ಪಕ್ಕ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಇದೆ. ನೀವು ನನಗೆ ಎಷ್ಟು ಬೇಕಾದ್ರೂ ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ರೋಚಕವಾದ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಈ ವಿಡಿಯೋಗೆ ನನಗೆ ಸಹಾಯ ಮಾಡಿದಂತಹ ನಮ್ಮ ಪ್ರಕಾಶ್ ಸರ್ಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.